ಓಂ ಮೃತ್ಯುಂಜಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಜಾತಸ್ಯ ಮರಣಂ ಧ್ರುವಂ. ಎಲ್ಲರೂ ಅಷ್ಟೇ ನಮ್ಮ ಜೀವನ, ನಮ್ಮ ಶ್ರೇಯಸ್ಸು, ನಮ್ಮ ವೃತ್ತಿಯಲ್ಲಿ ನಮ್ಮ ಎಲ್ಲೋ ಒಂದು ಕಡೆ ಆ ವೃತ್ತಿಯ ನಿರ್ವಹಣೆ ಇರ್ಬೋದು, ಜವಾಬ್ದಾರಿಗಳ ನಿರ್ವಹಣೆ ಇರ್ಬೋದು, ಆ ವೃತ್ತಿಯಲ್ಲಿ ತನ್ಮಯತೆ ಇರ್ಬೋದು, ಇದೆಲ್ಲರ ಬಗ್ಗೆ ನಾವು ದಿನವೂ ಪೂರ್ತಿ ನಮ್ಮದೇ ಆದ ಲೋಕದಲ್ಲಿ ನಾವಿರ್ತೀವಿ. ಆದರೆ ಅಂತಿಮ ಮರಣ ಕಾಲ ಅಂತಕ್ಕಂಥದ್ದು ನಮಗೆ ಎಲ್ಲರಿಗೂ ಸಹ ಒಬ್ಬರಿಗಿದ್ದೇ ಇರುತ್ತೆ. ಅಂತಹ ಅಂತಿಮ ಮರಣ ಕಾಲದಲ್ಲಿ ಅಥವಾ ಆ ಮರಣದ ಸಮಯದಲ್ಲಿ ಇನ್ನೇನು ಅಂತಿಮ ಘಟ್ಟಕ್ಕೆ ತಲುಪಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನದಿಂದಲೂ ಸಹ ಅನಾದಿ ಕಾಲದಿಂದಲೂ ಸಹ ಒಂದು ಪದ್ಧತಿ ನಮ್ಮಲ್ಲಿದೆ. ಅವ್ರಿಗೆ ಇನ್ನೇನು ಈ ಒಂದು ದೇಹವನ್ನು ಬಿಡಬೇಕು ಅಥವಾ ನಾವೇ ಆಗಲಿ ಯಾರೇ ಆಗಲಿ ದೇಹ ಬಿಡ್ತಕ್ಕಂಥ ಸಂದರ್ಭದಲ್ಲಿ ತುಳಸಿ ಮತ್ತು ಗಂಗಾಜಲವನ್ನು ಆ ಒಂದು ದೇಹಕ್ಕೆ ಅಥವಾ ಅವರಿಗೆ ಅರ್ಪಣೆ ಮಾಡ್ತಾರೆ. ಯಾಕೆ, ಇದರ ವಿಶೇಷತೆ ಏನು? ತುಳಸಿ ಅಂದಾಗ ವಿಷ್ಣು ಪ್ರಿಯೆ ಅಥವಾ ಆ ತುಳಸಿ ಅಂತಕ್ಕಂಥದ್ದು ವಿಷ್ಣುವಿಗೆ ಬಹಳ ಪ್ರಿಯವಾದದ್ದು ಕೂಡ, ಪವಿತ್ರವಾದದ್ದು ಕೂಡ ಹೌದು. ಹಾಗೆ ಗಂಗಾಜಲ ಅಂದಾಗ ನಮಗೆ ಪಾಪನಾಶಕ, ಕರ್ಮನಾಶಕ, ಪಾಪಗಳನ್ನು ನಮಗೆ ಪಾಪ ಬಿಡಲ್ಲ. ದೇಹದಲ್ಲಿ ಪ್ರಾಣ ಹೋಗೋಕ್ಕೆ ಅದು ಬಿಡ್ತಾನೇ ಇಲ್ಲ. ಅದೇನು ಮಾಡ್ತಾಯಿದೆ, ಪಾಪ ಹಿಡ್ಕೊಂಡ್ಬಿಟ್ಟಿದೆ ಗಟ್ಟಿಯಾಗಿ. ಆದರೆ ಆ ದೇಹ ತುಂಬ ರೋಧಿಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ತುಳಸಿ ಮತ್ತು ಗಂಗಾಜಲವನ್ನು ನಾವು ಅರ್ಪಣೆಯನ್ನು ಮಾಡ್ತೀವಿ. ಇದನ್ನು ಉಲ್ಲೇಖ ಇರತಕ್ಕಂಥದ್ದು ಗರುಡ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ. ಅಂದರೆ ನಾವು ಯಾರಿಗೋ ಚೆನ್ನಾಗಿಲ್ಲ ಅಂತ ತಕ್ಷಣ ತಗೊಂಡೋಗಿ ತುಳಸಿ ಮತ್ತು ಗಂಗಾಜಲ ಅಲ್ಲ, ಡಾಕ್ಟ್ರು ಕೈ ಎತ್ಬಿಡ್ತಾರೆ, ಆಗಲ್ಲ ಇದು. ಮತ್ತು ಅವರಿಗೆ ಅನ್ಕಾನ್ಷಿಯಸ್ ಪ್ರಜ್ಞೆ ಇರಲ್ಲ, ಮತ್ತು ಯಾವುದೇ ಆಹಾರ ದೇಹಕ್ಕೆ ಸೇರ್ತಾ ಇಲ್ಲ, ಮತ್ತು ತುಂಬ ರೋಧಿಸ್ತಾ ಇದ್ದಾರೆ, ಅಥವಾ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಅದನ್ನು ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ನಮ್ಮ ಬಾಂಧವ್ಯ ಅಥವಾ ನಮಗಿರ್ತಕ್ಕಂಥ ರಕ್ತ ಸಂಬಂಧ ಕೂಡ ಅಲ್ಲಿ ತುಂಬ ನಮಗೆಲ್ರಿಗೂ ಕೂಡ ನೋವು ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಗಂಗಾಜಲವನ್ನು ಅವರ ಬಾಯಿಯಲ್ಲಿ 3 ಸಾರಿ ಗಂಗಾಜಲವನ್ನು ಹಾಕ್ತಕ್ಕಂಥದ್ದು, ತುಳಸಿಯನ್ನು ಅರ್ಪಣೆ ಮಾಡ್ತಕ್ಕಂಥದ್ರಿಂದ ಏನಾಗುತ್ತೆ, ಆ ದೇಹದಲ್ಲಿರ್ತಕ್ಕಂಥ ಒಂದು ಪಾಪಗಳು ಅಥವಾ ಕರ್ಮಗಳು ಅದು ಬಿಡುಗಡೆಯಾಗತ್ತೆ. ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಯಾರು ನಮಗೆ ಹೇಳ್ತೀವಿ ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಣಂ ಕೂಡ ಇರ್ತಕ್ಕಂಥದ್ದು. ಇನ್ನು ಕೊನೆಯ ಅಂತಿಮ ಕಾಲ ತುಳಸಿಯ ಎಲೆ, ಅದು ಪವಿತ್ರವಾದ ತುಳಸಿಯನ್ನು ಅವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಇದು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ, ವಿಜ್ಞಾನ ಏನು ಹೇಳುತ್ತೆ ಅಂದರೆ ಆ ತುಳಸಿಯ ಗಂಗಾಜಲ ದೇಹಕ್ಕೆ ಹೋದಾಗ ಉಸಿರಿನ ಒಂದು ಪ್ರಾಬ್ಲಮಲ್ಲಿರುತ್ತೆ. ಆ ಉಸಿರಾಟದ ತೊಂದರೆಗೆ ಅವರು ಎಲ್ಲೋ ಒಂದು ಕಡೆ ರೋಧಿಸ್ತಕ್ಕಂಥ ಸಂದರ್ಭ ಕೆಲವು ಸಾರಿ ಅದು ಶುಭ ಕೂಡ ಆಗ್ಬಿಡುತ್ತೆ. ಅಂದರೆ ಅವರು ಚೇತರಿಸ್ಕೊಂಡ್ಬಿಡ್ತಾರೆ. ಕೆಲವು ಸಾರಿ ಏನಾಗುತ್ತೆ, ಆ ಪೂರ್ತಿ ಇನ್ನೇನು ಉಸಿರು ನಿಲ್ಲುವಂಥ ಸಮಯ ಅದೇನಾಗುತ್ತೆ, ಈ ನೀರು ಮತ್ತು ಗಂಗಾಜಲದಿಂದ ಅದು ಮೋಕ್ಷ ಪಡೀತೈತೆ. ಅಂದರೆ ಆ ದೇಹ ಬಿಡುಗಡೆ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆಂದರೆ ತುಳಸಿಗೆ ಹರಿಪ್ರಿಯೆ ಅಂತ ಕರಿತೀವಿ. ತುಳಸಿಗೆ ಹರಿ ಅಂದರೆ ವಿಷ್ಣುವಿನಿಗೆ ಬಹಳ ಪ್ರಿಯವಾದದ್ದು ಅಂತ. ನಾವೇನಿಲ್ಲ, ಪ್ರತಿನಿತ್ಯ ಒಂದು ತುಳಸಿ ಎಲೆಯನ್ನು ತಿನ್ನೋದು ರೂಢಿ ಮಾಡಿಕೊಂಡಿದ್ದೆ. ಆದರೆ ನಿಮಗೆ ಜೀವನ ನಿರ್ವಹಣೆಯ ಎಷ್ಟೋ ನಿಮಗೆ ವಿಧಿವಿಧಾನಗಳು ಆಟೋಮೆಟಿಕ್ಕಾಗಿ ನಿಮಗೆ ಬರ್ತಾ ಇರುತ್ತೆ. ಯಾಕೆಂದರೆ ಯಾರ ಜೊತೆನೋ ಮಾತಾಡ್ತೀರಾ, ಆ ಮಾತಾಡುವ ಕಾಲದಲ್ಲಿ ನಿಮಗೂ ಸ್ವಲ್ಪ ಅನುಕೂಲ ಆಗ್ಬೋದು. ನಿಮಗೆ ಸ್ವಲ್ಪ ಇದು ಕೂಡ ತುಳಸಿ ಮತ್ತು ಆ ಒಂದು ವಿಷ್ಣು ಅಂತಕ್ಕಂಥದ್ದು ಏನು ಸ್ಥಿತಿಕಾರಕ, ಸ್ಥಿತಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥವನು. ಅಂತಹ ತುಳಸಿಗೆ ಹರಿಪ್ರಿಯೆ ಅಂತೂ ಕೂಡ ಹೇಳ್ತಾರೆ. ವಿಷ್ಣು ದೃಷ್ಟಿ ಬೀಳುತ್ತೆ, ವೈಕುಂಠ ಪ್ರಾಪ್ತಿಯಾಗತ್ತೆ. ಈ ಮರಣ ಕಾಲದಲ್ಲಿ, ಅಂತಿಮ ಕಾಲದಲ್ಲಿ, ಕೊನೆಯ ಕಾಲದಲ್ಲಿ, ಅಂತಿಮ ಘಟ್ಟದಲ್ಲಿ ತುಳಸಿ ಮತ್ತು ಗಂಗಾಜಲವನ್ನು ಆ ದೇಹಕ್ಕೆ ಸಮರ್ಪಣೆ ಮಾಡಿದ್ದೆ ಆದರೆ ವಿಷ್ಣು ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಯಮದೂತರು ಅವ್ರಿಗೆ ಕಾಣಿಸ್ತಾ ಇರ್ತಾರೆ, ಆದರೆ ಕರ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಯಮದೂತರು ಅಲ್ಲಿ ಕಾಣಿಸ್ತಾ ಇರ್ತಾರೆ, ಅವ್ರಿಗೆ ಜ್ಞಾನ ಇಲ್ಲ, ಪ್ರಜ್ಞೆ ಇಲ್ಲ, ದೇಹ ನಿಸ್ತೇಜ ಆಗಿಬಿಟ್ಟಿದೆ, ಇಲ್ಲೇನು ಅವರಿಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಯಮದೂತರಿಗೆ ಈ ತುಳಸಿ ಕಂಡ್ರೆ ಭಯ, ಯಮದೂತರಿಗೆ ತುಳಸಿ ಕಂಡ್ರೆ ಭಯ ಅಂತ. ಹಾಗಾಗಿ ಆ ತುಳಸಿ ಅರ್ಪಣೆ ಮಾಡಿದಾಗ ಈ ದೇಹ ಏನಾಗುತ್ತೆ, ಆಗ ಯಮದೂತರಿಲ್ಲ, ಇವರೇ ಹೋಗ್ಬೋದು, ಯಮದೂತರನ್ನ ಬಿಟ್ಟು ಇವರೇ ಹೋಗ್ಬೋದು. ಅದು ಸಹ ಎಲ್ಲವೂ ಕೂಡ ಇವೆಲ್ಲ ನಂಬಿಕೆಗಳು. ಇದೆಲ್ಲ ಕೆಲವರಿಗೆ ಇದೆಲ್ಲ ಮಾತಾಡಿದಾಗ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಆದರೆ ಇದು ಎಷ್ಟು ಸತ್ಯ, ಈ ಅನಾದಿ ಕಾಲದಿಂದಲೂ ಇದು ನಡ್ಕೊಂಡು ಬಂದಿರೋದು. ಹಾಗಾಗಿ ಮರಣ ಕಾಲದಲ್ಲಿ ಗಂಗಾ ಜಲ ದೇಹಕ್ಕೆ ಪ್ರವೇಶ ಆಗಿದೆ, ದೇಹದ ಸರ್ವ ಭಾಗವೂ ಕೂಡ ಮೋಕ್ಷವನ್ನು ಪಡೆಯುತ್ತೆ, ದೇಹ ಶುದ್ಧಿಯಾಗುತ್ತೆ. ಆವಾಗ ದೇಹ ಏನಾಗುತ್ತೆ, ದೈವತ್ವವನ್ನು ಪಡ್ಕೊಳ್ಳುತ್ತೆ, ಮನುಷ್ಯತ್ವ ಹೊರಟೋಗಿ ದೈವತ್ವ ಪಡ್ಕೊಂಡ್ಬಿಡುತ್ತೆ. ಅದರಲ್ಲಿರ್ತಕ್ಕಂಥ ಆತ್ಮ ಸುಭಿಕ್ಷವಾಗಿ ತನ್ನ ಸ್ಥಾನವನ್ನು ಸೇರಿಕೊಂಡು ಇನ್ನೊಂದು ಆತ್ಮಕ್ಕೆ ಪ್ರವೇಶ ಮಾಡಿಕೊಳ್ಳೋಕ್ಕೆ ಒಂದು ಒಳ್ಳೆಯ ದಾರಿಯಾಗತ್ತೆ. ಯಾಕೆಂದರೆ ಮುಂದಿನ ಪ್ರಯಾಣಕ್ಕೆ
ಮುಂದಿನ ದೇಹಕ್ಕೆ ಹೋಗೋದಕ್ಕೆ ಅದು ಸುಗಮವಾಗಿ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ನಂಬಿದ್ದೀವಿ. ಇದು ಸನಾತನ ಸಂಸ್ಕೃತಿಯ ನಮ್ಮ ಪರಂಪರೆಯ ಒಂದು ನಂಬಿಕೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.